ಹಾಕೊಂಡಿದೆ 3 ಸಲ ಆಯ್ತಾ. ಇದೇ ಅರಳಿ ಅವ್ರು ಬಂದ್ಬಿಟ್ಟು ನನಗೆ ಹೆಲ್ಪ್ ಮಾಡಿರೋದು. 3 ಟ್ರ್ಯಾಕ್ಟ್ರಲ್ಲಿ ನಾನು ನಡೆಸಿದ್ದೀನಿ. JJM ಏನು ಕೆಲಸ ಮಾಡ್ತಾ ಇದ್ದಾರೆ ಚರಂಡಿ. ಸಾರ್ವಜನಿಕರು ಎಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮಳೆಗಾಲದಲ್ಲಿ ಈ ಥರ ರೋಡ್ಗಳನ್ನು ಯಾರಾದರೂ ಮಾಡ್ತಾರಾ? ಮಳೆಗಾಲದಲ್ಲಿ, ಬೇಸಿಗೆಗಾಲದಲ್ಲಿ ಓಕೆ. ನೋಡ್ತಾರೆ ಗಾಡಿಗಳು ಗೈಸ್, ಇಲ್ಲಿ ನೋಡ್ತಾ ಇರ್ಬೋದು ನೀವು. ಈ ರೋಡಿನ ಕೆಲಸ ಮಾಡ್ತಾರ ಇದು ಈ ಮಳೆಯಲ್ಲಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಫುಲ್ಲು ರೋಡ್ ಅಂದರೆ ಫುಲ್ ಮಣ್ಣು. ಇಲ್ಲಿ ನೋಡ್ತಿದ್ದೀರ ನೋಡಿ ಸರ್, ಅಲ್ಲಿಂದ ಎಲ್ಲಿಂದ ಅಂತ ಹೇಳಿದ್ರೆ ಒಂದು 2 ಕಿಲೋಮೀಟ್ರಿಂದ ಈ ಥರ ಮಣ್ಣು ಕೆಲಸ ಮಾಡ್ತಾ ಇದ್ದಾರೆ. ಅಂಡ್ JJM ಅವ್ರು ಸುಡ್ಗಾಡು ಈ ಥರ ಪೈಪ್ ಲೈನ್ ಮಾಡ್ತಾರೆ. ಸ್ಟೂಡೆಂಟ್ ರೋಡ್ ಈ ಮಳೆಗಾಲದಲ್ಲಿ ಇದು ಈ ಥರ ಮಾಡಬೇಕಾ? ಇಲ್ಲಿ ನೋಡಿಲಿ ಗಾಡಿ ಹೋಗುತ್ತಾ? ಇಲ್ಲಿ ನೋಡಿಲಿ, ಅಲ್ಲಿ ನೋಡಿಲ್ಲ ಅವಸ್ಥೆಗಳು ನೋಡಿಲಿ. ಈ ಥರ ಇದೆ ಅಣ್ಣ ಈ ಮಣ್ಣು. ಈ ಮಣ್ಣು 3 ಕಿಲೋಮೀಟರ್ ಇದು ಸರಿನಾ ಅಣ್ಣ ಮಾಡೋದು? ಬರ್ತಾರೆ. ಹಾಗೆ ಬೇಸಿಗೆಯಲ್ಲಿ ಎದ್ದಿರಲ್ಲ ಕಾಣಿಸುತ್ತೆ. ಈಗ ಮಳೆಗಾಲದಲ್ಲಿ ಎದ್ದಾಡುತ್ತೆ, ಬೇಗ ಬಂದ್ಬಿಡ್ತಾರೆ. ಬಂದ್ರೆ ಹಾಂ, ರಾತ್ರಿ ಹೌದು. ನೀವು ಎಲ್ಲಿ ಯಾವ ಊರಿಗೆ ಹೋದ್ರು ಕೂಡ ನಿಮ್ ಕೆಲಸ ಏನ್ ಗೊತ್ತಾ? ಜಸ್ಟ್ ಗುಂಡಿಗಳನ್ನ ಓಪನ್ ಮಾಡ್ತೀರಾ. ಅಲ್ಲಿ ಕೆಲಸ ಇಲ್ಲ, ಇದು ಆಲ್ರೆಡಿ ನಮ್ ಮೇಂಟೈನ್ ಮಾಡ್ತಾರೆ, ನಮ್ ನೀಟಾಗಿ ಮಾಡ್ತಾರೆ. ನಿಮ್ದು ಇಲ್ಲ, ಬೇರೆಯವ್ರು ಯಾರೋ ಮಾಡ್ತಾರೆ. ಬೇರೆಯವ್ರು ಯಾರಲ್ಲಣ್ಣ, ನೀವೇ JJM ಅವ್ರು ನೀವೇ ಅಲ್ವಾ? JJM ನಾವಿಲ್ಲ, ನಾವು MS ಅವರು. JJM ನಾವಿಲ್ಲ. ಪೈಪ್ ಲೈನ್ ಯಾವುದು? MS ಲೈನ್ ಇದೆ. JJM ಇದಿಲ್ಲ. ಫಸ್ಟ್ ಪ್ರೆಸೆಂಟ್ ವರ್ಕ್ ಯಾರ್ದು ಕನ್ಫರ್ಮ್ ಮಾಡ್ಕೊಂಡು ಮಾತಾಡಿದ್ದೀನಿ. ಆಯ್ತು, ಯಾರೇ ವರ್ಕ್ ಮಾಡ್ಲಿ, ನನಗೆ ಸಾರ್ವಜನಿಕರಿಗೆ ಪ್ರಾಬ್ಲಮ್ ಆಗ್ತಾ ಇದೆ. 3 ಸತಿ ನನ್ನ ಗಾಡಿಯಲ್ಲಿ ಸಿಗಾಕೊಂಡಿದೆ. JJM ನಿಮ್ದ ಪೈಪ್ ಲೈನ್ ದೊಡ್ಡ ದೊಡ್ಡ ಗುಂಡಿ ತೆಗಿತೀರಾ, ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಅಲ್ಲಿ ಜಲ್ಲಿ ಹಾಕಲ್ಲ. ಗಾಡಿ ಬಂದು ಹಾಕಲ್ಲ. ಇಲ್ಲಿ ವರ್ಕ್ ಇವಾಗ ಮಾಡ್ತಾರೆ. ಟೋಟಲ್ ಆಗಿ ನಾನು ನೋಡಿರೋದು. ಹಾಕೊಳ್ಳಿ ವಿಡಿಯೋ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಆಯ್ತು, ವಿಡಿಯೋ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಈ ಥರ ಕೆಲಸ ಮಾಡ್ತಾರೆ. ಏನಂತ ಹೇಳಿದ್ರೆ ಜಲ್ಲಿ ಹಾಕೋದಿಲ್ಲ. ಗಾಡಿಗಳಲ್ಲೆಲ್ಲ ಬಂದ್ಬಿಟ್ಟು ಗುಂಡಿಗೆ ಬಿದ್ದೋಗಿರುತ್ತೆ 3 ಸತಿ.